ಹಾಯ್ ವೀಕ್ಷಕರೇ, ತ್ರಿನೇತ್ರ ಪ್ರಾಪರ್ಟಿ ಕಡೆಯಿಂದ ಚೇತನ್ ಮಾಡುವ ನಮಸ್ಕಾರಗಳು. ಇವತ್ತು ನಾವು ಸರ್ ಎಂ ವಿಶ್ವೇಶ್ವರಯ್ಯ BDS ಸೈಟ್ನಲ್ಲಿ ಕಟ್ಟಿರೋ ಒಂದು ಡ್ಯೂಪ್ಲೆಕ್ಸ್ ಹೌಸ್ ನೋಡೋದಕ್ಕೆ ಬಂದಿದ್ದೀವಿ. ಈ ಒಂದು ಮನೆ ನಿಮಗೆ 30x40 1250 ಸ್ಕ್ವೇರ್ ಫೀಟ್ ಬರುವಂಥ ಈಸ್ಟ್ ಸೌತ್ ಕಾರ್ನರ್ ಸೈಟ್ನಲ್ಲಿ ಕಟ್ಟಿರುವಂಥದ್ದು. ಮನೆ ಮುಂದೆ ನಿಮಗೆ 30 ಫೀಟ್ ವೈಟ್ ಟಾರ್ ರೋಡ್ ಇದೆ ಎರಡೂ ಕಡೆ. ಇದು ಬಂದು ನಿಮಗೆ ಈಸ್ಟ್ ಫೇಸಿಂಗ್ ಬರುವಂಥ ಎಲಿವೇಶನ್ನ ಗ್ರೌಂಡ್ ಫ್ಲೋರ್ನಲ್ಲಿ ಫ್ರಂಟ್ ವಾಲ್ ಬಂದು ನಿಮಗೆ ನ್ಯಾಚುರಲ್ ಸ್ಟೋನ್ನ ಕ್ಲಾಡಿಂಗ್ ಮಾಡಿರುವಂಥದ್ದು. ಫಸ್ಟ್ ಸೆಕೆಂಡ್ ಥರ್ಡ್ನಲ್ಲಿ ನಿಮಗೆ ಟೆಕ್ಸ್ಚರ್ ಪೇಂಟ್ನಲ್ಲಿ ಎಲಿವೇಶನ್ ಡಿಸೈನ್ ಮಾಡಿದ್ದಾರೆ. ಹಾಗೆ ಗೇಟ್ ಬಂದು ನಿಮಗೆ ಎರಡು ಕಡೆ ಗೇಟ್ ಬರುವಂಥದ್ದು. ಇದು ಬಂದು ನಿಮಗೆ ಈಸ್ಟ್ ಫೇಸಿಂಗಲ್ಲಿ ಬರುವಂಥ ಗೇಟ್ ಇದು. ಇಲ್ಲಿಂದ ಕೂಡ ನಿಮಗೆ ಪಾರ್ಕಿಂಗ್ ಮಾಡೋದಕ್ಕೆ ಪ್ರೊವಿಷನ್ ಇದೆ. ಯಾಕೆಂದರೆ ನಿಮಗೆ ಫುಲ್ ದೊಡ್ಡ ಸೈಜ್ ಗೇಟ್ ಹಾಕಿರೋದ್ರಿಂದ ನಿಮ್ಗೆ ಆಲ್ಮೋಸ್ಟ್ 7 ಫೀಟ್ 8 ಫೀಟ್ ಗೇಟ್ ಇರೋದ್ರಿಂದ ಪಾರ್ಕಿಂಗಿಗೆ ಯಾವುದೇ ರೀತಿ ತೊಂದರೆ ಆಗಲ್ಲ. 8 to 9 ಫೀಟ್ ಗೇಟ್ ಇದೆ ನಿಮಗೆ. ಗೇಟ್ನಲ್ಲಿ ಬಂದು MS ಟ್ಯೂಬ್ಸ್ ಹಾಗೆ CNC ಕಟ್ಟಿಂಗ್ ಶೀಟ್ ಯೂಸ್ ಮಾಡಿರುವಂಥದ್ದು. ಗ್ರೌಂಡ್ ಫ್ಲೋರ್ ನಿಮಗೆ ಪಾರ್ಕಿಂಗ್ ಹಾಗೆ ಒಂದು 1 BHK ಹೌಸ್ ಬರುವಂಥದ್ದು. ಇದು ಬಂದು ನಿಮಗೆ ಸೌತ್ ಫೇಸಿಂಗ್ ಸೈಡ್ ಬರುವಂಥ ಪಾರ್ಕಿಂಗ್ ಗೇಟ್ ಇದೆ ನಿಮಗೆ. ಇಲ್ಲೂ ಕೂಡ ಫುಲ್ ಸೈಜ್ ಗೇಟ್ ಇರುವಂಥದ್ದು. ಇಲ್ಲಿ ನಿಮಗೆ ಬೋರ್ವೆಲ್ ಸಿಗುತ್ತೆ. ಹಾಗೆ ಇಲ್ಲಿ ಸಂಪ್ ಬರುವಂಥದ್ದು. ಕಾವೇರಿ ವಾಟರ್ ಮೀಟರ್ ಕನೆಕ್ಷನ್ಗೆ ಇಲ್ಲಿ ಪ್ರೊವಿಷನ್ ಮಾಡಿದ್ದಾರೆ. ಹಾಗೆ ಸಿಲಿಂಡರ್ಸ್ ಇಡೋದಕ್ಕೆ ಇಲ್ಲಿ ಪ್ರೊವಿಷನ್ ಮಾಡಿರುವಂಥದ್ದು. ಈ ಒಂದು ಬಿಲ್ಡಿಂಗ್ ಅಲ್ಲಿ ನಿಮಗೆ ರೆಂಟಲ್ ಪರ್ಪಸ್ ಹಾಗೆ ಡೂಪ್ಲೆಕ್ಸ್ ಎರಡು ಮನೆ ಇರುವಂಥದ್ದು. ಅದಕ್ಕೆ ನಿಮಗೆ ಎಲ್ಲ ಮನೆಗೂ ಸಿಲಿಂಡರ್ ಇಡೋದಕ್ಕೆ ಇಲ್ಲಿ ಪ್ರೊವಿಷನ್ ಮಾಡಿರುವಂಥದ್ದು. ಈ ಗ್ರೌಂಡ್ ಫ್ಲೋರ್ ನಲ್ಲಿ ನಿಮಗೆ ಪಾರ್ಕಿಂಗ್ ಜೊತೆ ಒಂದು 1 BHK ಹೌಸ್ ಸಿಗುತ್ತೆ. ಪಾರ್ಕಿಂಗ್ ಟೈಲ್ಸ್ ಬಗ್ಗೆ ಹೇಳೋದಾದ್ರೆ ನಿಮಗೆ 2x2 ಆಂಟಿ ಸ್ಕಿಡ್ ಡಿಜಿಟಲ್ ಟೈಲ್ ಹಾಕಿದ್ದಾರೆ. ಇಲ್ಲಿ ಕಾರ್ನರ್ ಅಲ್ಲಿ ನಿಮಗೆ ಲಿಫ್ಟ್ ಪ್ರೊವಿಷನ್ ಸಿಗುತ್ತೆ. ಲಿಫ್ಟ್ ಬಂದು ನಿಮಗೆ ಬರೀ ಡೂಪ್ಲೆಕ್ಸ್ ಹೌಸ್ ಮಾತ್ರ ಆಪ್ಷನ್ ಕೊಟ್ಟಿರುವಂಥದ್ದು. ನಿಮಗೆ ಡೈರೆಕ್ಟ್ ಸೆಕೆಂಡ್ ಫ್ಲೋರ್ಗೆ ಹೋಗುವಂಥದ್ದು ಇದು ಲಿಫ್ಟ್. ನಿಮಗೆ ಫಸ್ಟ್ ಫ್ಲೋರ್ ರೆಂಟಲ್ ಹೌಸ್ಗೆ ಹೋಗೋದಿಲ್ಲ. ಈ ಕಡೆ ನಿಮಗೆ 1 BHK ಹೌಸ್ ಬರುವಂಥದ್ದು. ಎಲೆಕ್ಟ್ರಿಕ್ ಮೀಟರ್ ಬೋರ್ಡ್ ಬಂದು ಇಲ್ಲಿ ಬರುತ್ತೆ. ಇಲ್ಲಿ ಸ್ಟೇರ್ ಕೇಸ್ ಅಲ್ಲಿ ಮೇಲೆ ಹೋದ್ರೆ ನಮಗೆ ಫಸ್ಟ್ ಫ್ಲೋರ್ನಲ್ಲಿ 2 BHK ರೆಂಟಲ್ ಪರ್ಪಸ್ ಬಿಲ್ಡಿಂಗ್ ಹೌಸ್ ಸಿಗೋವಂಥದ್ದು. ಮೊದಲು ಸ್ಟೇರ್ ಕೇಸ್ ನಲ್ಲಿ ಬಂದು ಆಂಟಿ ಸ್ಕಿಡ್ ಲಪೋತ್ರ ಗ್ರೆನೇಟ್ ಹಾಕಿದ್ದಾರೆ. ರೈಲಿಂಗ್ ಬಂದು ಎಲ್ಲ SS ಟ್ಯೂಬ್ಸ್ ಅಲ್ಲಿ ಮಾಡಿರುವಂಥದ್ದು. ಹಾಗೆ ಗ್ರೌಂಡ್ ಫ್ಲೋರ್ ನಿಂದ ನಿಮಗೆ ಸ್ಟೇರ್ ಕೇಸ್ ವಾಲ್ ಹಾಗೆ ಮೈನ್ ಡೋರ್ ಫ್ರಂಟ್ ವಾಲ್ ಪೂರ್ತಿ ನಿಮಗೆ ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. 2x4 ವೆಟ್ರಿಫೈಡ್ ಮಾರ್ಬಲ್ ಫಿನಿಶಿಂಗ್ ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ. ಇಟಾಲಿಯನ್ ಮಾರ್ಬಲ್ ಫಿನಿಶಿಂಗ್ ಟೈಲ್ ಅದು. ಹಾಗೆ ರೈಲಿಂಗ್ ಬಂದು SS ಟ್ಯೂಬ್ ಹಾಗೆ ಟಫಾಂಡ್ ಗ್ಲಾಸ್ ನಲ್ಲಿ ಮಾಡಿರುವಂಥದ್ದು. ಇಲ್ಲಿ ಬಂದು ನಿಮಗೆ ಸೀಲಿಂಗ್ ಅಲ್ಲಿ ನೋಡೋದ್ರೆ PVC ರಾಫ್ಟರ್ ಶೀಟ್ ಇಂದ ಫಾಲ್ ಸೀಲಿಂಗ್ ಮಾಡಿರುವಂಥದ್ದು. ರೆಂಟಲ್ ಹೌಸ್ಗೆ ನಿಮಗೆ ಟೀಕುಡ್ ನಲ್ಲಿ ಮಾಡಿರುವಂಥ ವಾಸ್ಕಲ್ ಹಾಗೆ ಮೈನ್ ಡೋರ್ ಕಾರ್ವಿಂಗ್ ಮೈನ್ ಡೋರ್ ಸಿಗುವಂಥದ್ದು. ನೋಡ್ಬೋದು, ಡಿಸೈನ್ ನೋಡ್ಕೋಬೋದು. ಇಲ್ಲಿ ನೋಡ್ಬೋದು ನೀವು. ಇಲ್ಲಿ ಒಳಗೆ ಎಂಟ್ರಿ ಆದ್ರೆ ಮೊದಲು ನಮಗೆ ಲಿವಿಂಗ್ ಏರಿಯಾ ಸಿಗುತ್ತೆ. ಲಿವಿಂಗ್ ಕೂಡ ತುಂಬಾ ಸ್ಪೇಷಿಯಸ್ ಆಗಿದೆ. ಮೈನ್ ಡೋರ್ ಬ್ಯಾಕ್ ಸೈಡ್ ವಾಲ್ ಅಲ್ಲಿ ನಿಮಗೆ ಒಂದು 4 ಶೀಟರ್ನ ವಿಂಡೋ ಸಿಗುತ್ತೆ. ಮೈನ್ ಡೋರ್ ಪಕ್ಕದಲ್ಲೇ ಒಂದು 2 ಶೀಟರ್ ವಿಂಡೋ ಸಿಗುವಂಥದ್ದು. ಸೀಲಿಂಗ್ ಅಲ್ಲಿ POP ಇಂದ ಫಾಲ್ ಸೀಲಿಂಗ್ ಮಾಡಿ ಆಂಬಿಯೆಂಟ್ ಲೈಟಿಂಗ್ ಮಾಡಿದ್ದಾರೆ. ಈ ಕಡೆ ಕಾರ್ನರ್ ಅಲ್ಲಿ ಪೂಜಾ ರೂಮ್ ಕೊಟ್ಟಿರುವಂಥದ್ದು. ಟೀಕುಡ್ ಇಂದ ಮಾಡಿರುವಂಥ ಡೋರ್ ಹಾಗೆ ವಾಸ್ಕಲ್ ಸಿಗುವಂಥದ್ದು ಪೂಜಾ ರೂಮ್ ನಲ್ಲಿ. ಪೂಜಾ ರೂಮ್ ಫ್ಲೋರಿಂಗ್ ಅಲ್ಲಿ ಕೂಡ ಸೇಮ್ ಮನೆಯಲ್ಲಿ ಯೂಸ್ ಮಾಡಿರುವಂತಹ ಲಿವಿಂಗ್ ಅಲ್ಲಿ ಯೂಸ್ ಮಾಡುವಂಥ ಗ್ರಾನೈಟ್ ಯೂಸ್ ಮಾಡಿರುವಂಥದ್ದು. ಸ್ಲ್ಯಾಬ್ ಕೂಡ ಅದರಲ್ಲೇ ಮಾಡಿದ್ದಾರೆ. ಸ್ಲ್ಯಾಬ್ ಕೆಳಗಡೆ ನಿಮಗೆ ಪೂಜಾ ಐಟಮ್ಸ್ ಇಡೋದಕ್ಕೆ ಸ್ಟೋರೇಜ್ ಸ್ಪೇಸ್ ಕೊಟ್ಟಿರುವಂಥದ್ದು. ಹಾಗೆ ಪೂಜಾ ರೂಮ್ ವಾಲ್ ನಲ್ಲಿ ಒಂದು ವೈಟ್ ಮಾರ್ಬಲ್ ಫಿನಿಶಿಂಗ್ ಟೈಲ್ ಹಾಕಿರುವಂಥದ್ದು. ಸೀಲಿಂಗ್ ಅಲ್ಲಿ POP ಇಂದ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಈ ಪೂಜಾ ಪಕ್ಕದಲ್ಲೇ ನಮಗೆ ಟಿವಿ ಕ್ಯಾಬಿನೆಟ್ ಸಿಗುವಂಥದ್ದು. ಇದು ಪೂರ್ತಿ ನಿಮಗೆ ಲ್ಯಾಮಿನೇಟ್ಸ್ ಯೂಸ್ ಮಾಡಿ ಮಾಡಿರುವಂಥದ್ದು. ಶೋ ಪೀಸಸ್ ಇಡೋದು ಕೂಡ ಒಂದು ಸ್ಪೇಸ್ ಕೊಟ್ಟಿದ್ದಾರೆ ಟಿವಿ ಕ್ಯಾಬಿನೆಟ್ ನಲ್ಲಿ. ಟಿವಿ ಕ್ಯಾಬಿನೆಟ್ ಅಟ್ಯಾಚ್ ಆಗಿ ನಮಗೆ ಕಿಚನ್ಗೆ ಹೋಗೋದಕ್ಕೆ, ಕಿಚನ್ ಮತ್ತೆ ಡೈನಿಂಗ್ಗೆ ಹೋಗೋದಕ್ಕೆ ಆರ್ಚ್ ಮಾಡಿರುವಂಥದ್ದು. ಸೇಮ್ ಲ್ಯಾಮಿನೇಟ್ಸ್ ಯೂಸ್ ಮಾಡಿರುವಂಥದ್ದು. ಇಲ್ಲೂ ಕೂಡ ಪಾರ್ಟಿಷನ್ ಅಲ್ಲಿ ಬಂದು ನಿಮಗೆ ಒಂದು ಇಚಿಂಗ್ ಟಫಾಂಡ್ ಗ್ಲಾಸ್ ಹಾಕಿದ್ದಾರೆ. ಇಲ್ಲಿ ನಾವು ಒಳಗೆ ಎಂಟ್ರಿ ಆದ್ರೆ ನಮಗೆ ಓಪನ್ ಕಿಚನ್ ಏರಿಯಾ ಸಿಗುವಂಥದ್ದು. ಕಿಚನ್ ಬಾಟಮ್ ಕ್ಯಾಬಿನೆಟ್ಸ್ ಅಲ್ಲಿ ನಿಮಗೆ 3 ಟ್ಯಾಂಡಮ್ ಬಾಕ್ಸ್, ಒಂದು ಪುಲ್ಔಟ್ ಹಾಗೆ 3 SS ಬ್ಯಾಸ್ಕೆಟ್ಸ್ ಕೊಟ್ಟು ಮಿಕ್ಕಿದ್ದು ಸ್ಟೋರೇಜ್ ಸ್ಪೇಸಸ್ ಮಾಡಿರುವಂಥದ್ದು. ಸ್ಲ್ಯಾಬ್ ನಲ್ಲಿ ಬಂದು 25 mm ನ ಗ್ರಾನೈಟ್ ಸ್ಲ್ಯಾಬ್ ಹಾಕಿದ್ದಾರೆ. ಸಿಂಕ್ ಕೂಡ ನಿಮಗೆ 2 ಫೀಟ್ ನ ಗ್ರಾನೈಟ್ ಸಿಂಕ್ ಯೂಸ್ ಮಾಡಿದ್ದಾರೆ. ವಾಲ್ ನಲ್ಲಿ ಮಾರ್ಬಲ್ ಫಿನಿಶಿಂಗ್ ವೆಟ್ರಿಫೈಡ್ ಟೈಲ್ ಹಾಕಿರುವಂಥದ್ದು. ಟಾಪ್ ಕ್ಯಾಬಿನೆಟ್ಸ್ ಅಲ್ಲಿ ಸ್ಟೋರೇಜ್ ಸ್ಪೇಸ್ ಕೊಟ್ಟು ಅದ್ರ ಮೇಲೆ ಲಾಫ್ಟ್ ಕೊಟ್ಟಿದ್ದಾರೆ. ಒಂದು 2 ಶೀಟರ್ನ ವಿಂಡೋ ಕೂಡ ಸಿಗುವಂಥದ್ದು ನಿಮಗೆ ಇಲ್ಲಿ ವೆಂಟಿಲೇಷನ್ಗೆ. ಸೀಲಿಂಗ್ ಅಲ್ಲಿ ನೋಡೋದಾದ್ರೆ POP ಇಂದ ಫಾಲ್ ಸೀಲಿಂಗ್ ಮಾಡಿ ಆಂಬಿಯೆಂಟ್ ಲೈಟಿಂಗ್ ಮಾಡಿರುವಂಥದ್ದು ಇಲ್ಲಿ ನೋಡ್ಬೋದು. ಪೂರ್ತಿ ಡೈನಿಂಗ್ ವರ್ಗೂ ನಿಮಗೆ ಡಿಸೈನ್ ರನ್ ಆಗುವಂಥದ್ದು ಫಾಲ್ ಸೀಲಿಂಗ್ ಡಿಸೈನ್.
ಇಲ್ಲಿ ಬಂದು ನಿಮಗೆ ಕಾರ್ನರಲ್ಲಿ ಡೈನಿಂಗ್ ಏರಿಯಾ ಬರುವಂಥದ್ದು. ಹಾಗೆ ಕಿಚನ್ ಯುಟಿಲಿಟಿಗೆ ಇಲ್ಲಿ ಡೋರ್ ಸಿಗುತ್ತೆ. ಯುಟಿಲಿಟಿನಲ್ಲಿ ನಿಮಗೆ ಪ್ಯಾರಾಪಿಟ್ ವಾಲ್ ಪೂರ್ತಿ ನಿಮಗೆ ಟೈಲ್ ಕ್ಲಾಡಿಂಗ್ ಮಾಡಿ ಅದ್ರ ಮೇಲೆ ಸೇಫ್ಟಿ ಗ್ರಿಲ್ ಮಾಡಿರುವಂಥದ್ದು MS ಟ್ಯೂಬ್ಸ್ ಇಂದ. ಕಿಚನ್ ಆಪೋಸಿಟ್ ಅಲ್ಲಿ ಈ ಕಡೆ ನಮಗೆ 2 ರೂಮ್ಗಳು ಸಿಗುವಂಥದ್ದು. ಮೊದಲು ಮಾಸ್ಟರ್ ಬೆಡ್ರೂಮ್. ಮಾಸ್ಟರ್ ಬೆಡ್ರೂಮ್ ಅಲ್ಲಿ ನಿಮಗೆ ಒಂದು 3 ಸೀಟರ್ನ ವಿಂಡೋ ಸಿಗುತ್ತೆ. 2 ಡೋರ್ ಸ್ಲೈಡಿಂಗ್ ವಾಟರ್ ವಿತ್ ಡ್ರೆಸ್ಸಿಂಗ್ ಮಿರರ್ ಸಿಗುವಂಥದ್ದು. ಅದ್ರ ಮೇಲೆ ಲಾಫ್ಟ್ ಮಾಡಿದ್ದಾರೆ. ಸೀಲಿಂಗ್ ಅಲ್ಲಿ POP ಇಂದ ಫಾಲ್ ಸೀಲಿಂಗ್ ಮಾಡಿ ಆಂಬಿಯಂಟ್ ಲೈಟಿಂಗ್ ಕೊಟ್ಟಿದ್ದಾರೆ. ಇಲ್ಲಿ ಡ್ರೆಸ್ಸಿಂಗ್ ಮಿರರ್ ಪಕ್ಕದಲ್ಲೇ ಬಾಲ್ಕನಿ ಸಿಗುವಂಥದ್ದು. ಸೌತ್ ಫೇಸಿಂಗ್ ರೋಡ್ ಕಡೆ ಸಿಗುವಂತ ಬಾಲ್ಕನಿ ಇದು. ಇಲ್ಲೂ ಕೂಡ ರೂಫ್ ವರ್ಗೂ ಟೈಲ್ ಕ್ಲಾಡಿಂಗ್ ಮಾಡಿ ಸೀಲಿಂಗ್ ಅಲ್ಲಿ PVC ಶೀಟ್ ಇಂದ ಫಾಲ್ ಸೀಲಿಂಗ್ ಮಾಡಿರುವಂಥದ್ದು ರಾಫ್ಟರ್ ಶೀಟ್ ನಲ್ಲಿ. ರೈಲಿಂಗ್ ಬಂದು SS ಟ್ಯೂಬ್ಸ್ ಅಲ್ಲಿ ಮಾಡಿರುವಂಥದ್ದು. ಪ್ಯಾರಾಪಿಟ್ ವಾಲ್ ವಿತ್ ರೈಲಿಂಗ್ ಬರುವಂಥದ್ದು ಇಲ್ಲಿ. ಹಾಗೆ ಅಟ್ಯಾಚ್ ಬಾತ್ರೂಮ್ ಕೂಡ ಸಿಗುತ್ತೆ. ಇದು ಒಂದು ಅಟ್ಯಾಚ್ ಬಾತ್ರೂಮ್ ಬರುವಂಥದ್ದು. ಇಲ್ಲೂ ಕೂಡ ಎಲ್ಲ 8 feet 8 ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ. ಇದ್ರ ಪಕ್ಕದಲ್ಲೇ ಮತ್ತೊಂದು ರೂಮ್ಗೆ ಡೋರ್ ಸಿಗುವಂಥದ್ದು. ಈ ರೂಮಲ್ಲಿ ನಿಮಗೆ ಒಂದು 2 ಡೋರ್ ಸ್ಲೈಡಿಂಗ್ ವಾರ್ಡ್ರೋಬ್ ಸಿಗುತ್ತೆ. ಸ್ಟಡಿ ಟೇಬಲ್ ಸಿಗುವಂಥದ್ದು. ಸ್ಟಡಿ ಟೇಬಲ್ ಮೇಲೆ ನಿಮಗೆ 3 ಶೀಟರ್ ವಿಂಡೋ ಸಿಗುವಂಥದ್ದು. ಅದ್ರ ಮೇಲೆ ಲಾಫ್ಟ್ ಸಿಗುತ್ತೆ. ಸೀಲಿಂಗ್ ಅಲ್ಲಿ POP ಇಂದ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಇಲ್ಲಿ ಈ ಕಾರ್ನರ್ ಅಲ್ಲಿ ಡ್ರೆಸ್ಸಿಂಗ್ ಮಿರರ್ ಕೊಟ್ಟಿರುವಂಥದ್ದು. ಡ್ರೆಸ್ಸಿಂಗ್ ಮಿರರ್ ಆಪೋಸಿಟ್ ಅಲ್ಲೇ ಅಟ್ಯಾಚ್ ಬಾತ್ರೂಮ್ ಡೋರ್ ಸಿಗುವಂಥದ್ದು. ಇಲ್ಲಿ ಇದು ಒಂದು ಅಟ್ಯಾಚ್ ಬಾತ್ರೂಮ್ ಬರುವಂಥದ್ದು ನೋಡ್ಬೋದು. ಇದಿಷ್ಟು ನಿಮಗೆ ಈ ರೆಂಟಲ್ ಪರ್ಪಸ್ ಬಿಲ್ಡಿಂಗ್ 2 BHK ಫಸ್ಟ್ ಫ್ಲೋರ್ ನಲ್ಲಿ ಇರುವಂತಹ ರೆಂಟಲ್ ಪರ್ಪಸ್ ಬಿಲ್ಡಿಂಗ್ ನಲ್ಲಿ ಸಿಗುವಂಥದ್ದು. ಒಟ್ಟು ನಿಮಗೆ ಒಂದು 1 BHK ಒಂದು 2 BHK 2 ರೆಂಟಲ್ ಹೌಸಸ್ ಸಿಗುವಂಥದ್ದು. ಸೆಕೆಂಡ್ ಫ್ಲೋರ್ ನಿಂದ ನಿಮಗೆ ಡೂಪ್ಲೆಕ್ಸ್ ಸಿಗುತ್ತೆ. ಡೂಪ್ಲೆಕ್ಸ್ ಬಂದು ನಿಮಗೆ 4 BHK ಡೂಪ್ಲೆಕ್ಸ್ ಸಿಗುವಂಥದ್ದು. ಇಲ್ಲಿವರೆಗೂ ನಿಮಗೆ ಪೂರ್ತಿ ಸ್ಟೇರ್ ಕೇಸ್ ಫಾಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಟೈಲ್ ಕ್ಲಾಡಿಂಗ್. ಇಲ್ಲೊಂದು ಡಿಸೈನರ್ ಟೈಲ್ ಹಾಕಿರುವಂಥದ್ದು, ಬುದ್ಧ ಇರುವಂಥದ್ದು. ಸೀಲಿಂಗ್ ಅಲ್ಲಿ POP ಮತ್ತೆ PVC ಶೀಟ್ ಇಂದ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿದ್ದಾರೆ. ಇದು ಬಂದು ನಿಮಗೆ ಮೈನ್ ಡೋರ್ ಬರುವಂಥದ್ದು ನೋಡ್ಬೋದು. ಮೈನ್ ಡೋರ್ನ 3 ಕಡೆ ನಿಮಗೆ ಫಿಕ್ಸೆಡ್ ವಿಂಡೋ ಕೊಟ್ಟಿದ್ದಾರೆ. ಮೈನ್ ಡೋರ್ ಡಿಸೈನ್ ಒಂದ್ಸರಿ ನೋಡ್ಕೊಳ್ಳಿ. ಆರ್ಚ್ ಟೈಪ್ ಕಾರ್ವಿಂಗ್ ಡಿಸೈನ್ ಮಾಡಿರುವಂಥದ್ದು. ಇಲ್ಲಿ ನಾವು ಒಳಗೆ ಎಂಟ್ರಿ ಆದರೆ ಮೊದಲು ಲಿವಿಂಗ್ ಏರಿಯಾ ಸಿಗುತ್ತೆ. ಲಿವಿಂಗ್ ಏರಿಯಾನಲ್ಲಿ ನಿಮಗೆ ಡೋರ್ ಬ್ಯಾಕ್ ಸೈಡ್ ವಾಲ್ ನಲ್ಲಿ ಸೆಂಟರ್ ನಲ್ಲಿ TV ಕ್ಯಾಬಿನೆಟ್ ಮಾಡಿ ಅದರ ಪಕ್ಕದಲ್ಲಿ 2 ಕಡೆ ನಿಮಗೆ 2 ಶೀಟರ್ನ ಟೀಕ್ವುಡ್ ವಿಂಡೋ ಕೊಟ್ಟಿರುವಂಥದ್ದು. ವಿಂಡೋ ಕೂಡ ನಿಮಗೆ ವುಡ್ ಅಲ್ಲಿ ಆರ್ಚ್ ಮಾಡಿದ್ದಾರೆ. ಹಾಗೆ ಕೆಳಗಡೆ ಎಲ್ಲ ನಿಮಗೆ ರಾಫ್ಟರ್ ಶೀಟ್ಸ್ ಕೊಟ್ಟಿರುವಂಥದ್ದು. ಡಿಸೈನರ್ ರಾಫ್ಟರ್ ಶೀಟ್ಸ್ ಕೊಟ್ಟಿರುವಂಥದ್ದು ನೋಡ್ಬೋದು. ಇಲ್ಲೆಲ್ಲ ನಿಮಗೆ ಶೋ ಪೀಸಸ್ ಇಡೋದು ಕೂಡ ಒಂದು ಪ್ರೊವಿಷನ್ ಮಾಡಿದ್ದಾರೆ. ಹಾಗೆ ಈ ಕಡೆ ನಿಮಗೆ 2 ವಾಲ್ಗಳಲ್ಲೂ ವಾಲ್ ಪೇಪರ್ ಹಾಕಿರುವಂಥದ್ದು. ಮೇನ್ ಡೋರ್ ಹಾಗೆ ಅದರ ಪಕ್ಕದ ವಾಲ್ನಲ್ಲಿ ವಾಲ್ ಪೇಪರ್ ಹಾಕಿರುವಂಥದ್ದು. ವಾಲ್ನಲ್ಲಿ ಸೀಲಿಂಗ್ ಅಲ್ಲಿ ನೋಡೋದಾದ್ರೆ POP ಇಂದ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿದರೆ. POP ಮತ್ತೆ ವುಡ್ ವರ್ಕ್ ನಲ್ಲಿ ಮಾಡಿರುವಂತ ಫಾಲ್ ಸೀಲಿಂಗ್ ಡಿಸೈನ್ ಸಿಗುವಂಥದ್ದು. ಆಂಬಿಯಂಟ್ ಲೈಟಿಂಗ್ ಮಾಡಿರುವಂಥದ್ದು ನೋಡ್ಬೋದು. ಹಾಗೆ ಈ ಕಡೆ ಕಾರ್ನರ್ ಅಲ್ಲಿ ನಮಗೆ ಲಿಫ್ಟ್ ಏರಿಯಾ ಸಿಗುವಂಥದ್ದು. ಅಲ್ಲಿ ಗ್ರೌಂಡ್ ಫ್ಲೋರ್ ನಲ್ಲಿ ತೋರಿಸಿದೆ ನಿಮಗೆ. ಅಲ್ಲಿಂದ ಡೈರೆಕ್ಟ್ ನಿಮಗೆ ಇಲ್ಲಿ ಬರುವಂಥದ್ದು ಲಿಫ್ಟ್. ಇದು ಲಿಫ್ಟ್ ಫ್ರಂಟ್ ವಾಲ್ ನಲ್ಲಿ ಬಂದು ಗ್ರಾನೈಟ್ ಮತ್ತೆ ಟೈಲ್ಸ್ ಇಂದ ಕ್ಲಾಡಿಂಗ್ ಮಾಡಿದ್ದಾರೆ. ಸೀಲಿಂಗ್ ಅಲ್ಲಿ ರಾಫ್ಟರ್ ಶೀಟ್ ಇಂದ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿರುವಂಥದ್ದು. ಲಿಫ್ಟ್ ಏರಿಯಾ ಪಕ್ಕದಲ್ಲಿ ನಮಗೆ ಸ್ಟೇರ್ ಕೇಸ್ ಏರಿಯಾ ಸಿಗುತ್ತೆ. ಸ್ಟೇರ್ ಕೇಸ್ ಕೆಳಗಡೆ ಕೂಡ ನಮಗೆ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ಇಲ್ಲಿ ಓಪನ್ ಸ್ಪೇಸ್ ಸಿಗುತ್ತೆ. ಹಾಗೆ ಸ್ಟೇರ್ ಕೇಸ್ ಅಟ್ಯಾಚ್ ಆಗಿ ನಮಗೆ ಕಿಚನ್ಗೆ ಹೋಗೋದಕ್ಕೆ ಆರ್ಚ್ ಸಿಗುವಂಥದ್ದು. ಆರ್ಚ್ ನಲ್ಲಿ ಬಂದು CNC ಕಟಿಂಗ್, ಸನ್ಬೋರ್ಡ್ ಶೀಟ್ ನಲ್ಲಿ CNC ಕಟಿಂಗ್ ಮಾಡಿರುವಂತ ಒಂದು ಡಿಸೈನರ್ ಶೀಟ್ ಹಾಕಿದ್ದಾರೆ. ಹಾಗೆ ಈ ಕಡೆ ಸೈಡ್ ನಲ್ಲಿ ಶೋ ಪೀಸಸ್ ಇಡೋದಕ್ಕೆ ಪ್ರೊವಿಷನ್ ಮಾಡಿರುವಂಥದ್ದು. ಇಲ್ಲಿ ನಾವು ಒಳಗೆ ಎಂಟ್ರಿ ಆದ್ರೆ ನಮಗೆ ಈ ಕಡೆ ರೂಮ್ ಮತ್ತೆ ಪೂಜಾ ಸಿಗುವಂಥದ್ದು. ಈ ಕಡೆ ನಮಗೆ ಡೈನಿಂಗ್ ಮತ್ತೆ ಕಿಚನ್ ಏರಿಯಾ ಸಿಗುವಂಥದ್ದು ನೋಡ್ಬೋದು. ಇದು ಒಂದು ಡೈನಿಂಗ್ ಏರಿಯಾ ಬರುತ್ತೆ. ಈ ಕಡೆ ಕಿಚನ್ ಏರಿಯಾ ಬರುವಂಥದ್ದು. ಕಿಚನ್ ಏರಿಯಾ ಎಂಟ್ರೆನ್ಸ್ ಅಲ್ಲಿ ಮೊದಲು ನಮಗೆ ಒಂದು ಬ್ರೇಕ್ಫಾಸ್ಟ್ ಕೌಂಟರ್ ಸಿಗುತ್ತೆ. ಮೇಲೆ ಡಿಸೈನರ್ ಲೈಟ್ಸ್ ಕೂಡ ಹಾಕಿದ್ದಾರೆ. ಈ ಕಡೆ ಶೋ ಪೀಸಸ್ ಇಡೋದಕ್ಕೆ ಪ್ರೊವಿಷನ್ ಮಾಡಿದ್ದಾರೆ. ಇಲ್ಲಿಂದ ಒಳಗೆ ಎಂಟ್ರಿ ನಮಗೆ ಕಿಚನ್ ಏರಿಯಾ ಸ್ಟಾರ್ಟ್ ಆಗುವಂಥದ್ದು. ಕಿಚನ್ ಬಾಟಮ್ ಕ್ಯಾಬಿನೆಟ್ಸ್ ಅಲ್ಲಿ ನಿಮಗೆ 7 ಟ್ಯಾಂಡಮ್ ಬಾಕ್ಸಸ್ ಸಿಗುತ್ತೆ. 3 SS ಬ್ಯಾಸ್ಕೆಟ್ ಸಿಗುವಂಥದ್ದು. ಒಂದು ಪುಲ್ಔಟ್ ಹಾಕಿದ್ದಾರೆ, SS ಪುಲ್ಔಟ್. ಸ್ಲ್ಯಾಬ್ ನಲ್ಲಿ ಬಂದು 25 mm ನ ಗ್ರಾನೈಟ್ ಸ್ಲ್ಯಾಬ್ ಹಾಕಿರುವಂಥದ್ದು. ಹಾಗೆ ಒಂದು 2 feet ನ
ಕ್ವಾಟ್ಸ್ ಸಿಂಕ್ ಹಾಕಿದ್ದಾರೆ. ವಾಲ್ ಪೂರ್ತಿ ನಿಮಗೆ ಇಟಾಲಿಯನ್ ಮಾರ್ಬಲ್ ಫಿನಿಶಿಂಗ್ ವೆಟ್ರಿಫೈಡ್ ಟೈಲ್ ಇಂದ ಕ್ಲಾಡಿಂಗ್ ಮಾಡಿರುವಂಥದ್ದು. ಟಾಪ್ ಕ್ಯಾಬಿನೆಟ್ಸ್ ಅಲ್ಲಿ ಸ್ಟೋರೇಜ್ ಸ್ಪೇಸಸ್ ಕೊಟ್ಟು ಅದ್ರ ಮೇಲೆ ಲಾಫ್ಟ್ಸ್ ಮಾಡಿರೋಂಥದ್ದು. ಹಾಗೆ ಒಂದು 2 ಶಟರ್ನ ಟೀಕ್ವುಡ್ ವಿಂಡೋ ಕೂಡ ಕೊಟ್ಟಿದ್ದಾರೆ ಕಿಚನ್ ನಲ್ಲಿ. ಸೀಲಿಂಗ್ ಅಲ್ಲಿ ಒಂದು POP ಇಂದ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿರುವಂಥದ್ದು. ಹಾಗೆ ಕಿಚನ್ ಕೌಂಟರ್ ಮತ್ತೆ ಡೈನಿಂಗ್ ಹಾಲ್ ಸೆಂಟರ್ ನಲ್ಲಿ ನಿಮಗೆ ಯುಟಿಲಿಟಿಗೆ ಒಂದು ಡೋರ್ ಕೊಟ್ಟಿರೋದು. ಇದು ಕೂಡ ಟೀಕ್ವುಡ್ ನಲ್ಲಿ ಮಾಡಿರುವಂತಹ ಡೋರ್ ಆಗಿ ವಾಸ್ಕಲ್ ಸಿಗುತ್ತೆ. ಇಲ್ಲಿ ಬಂದು ನಿಮಗೆ ಯುಟಿಲಿಟಿನಲ್ಲಿ ಪ್ಯಾರಾಫಿಟ್ ವಾಲ್ ಪೂರ್ತಿ ನಿಮಗೆ ಟೈಲ್ ಕ್ಲಾಡಿಂಗ್ ಮಾಡಿ ಅದ್ರ ಮೇಲೆ ಸೇಫ್ಟಿ ಗ್ರಿಲ್ ಮಾಡಿರುವಂಥದ್ದು ನೋಡಬಹುದು. ಈ ಕಡೆ ನಿಮಗೆ ಕ್ರಾಕರಿ ಯೂನಿಟ್ ಬರುವಂಥದ್ದು. ಡೈನಿಂಗ್ ಏರಿಯಾ ಹತ್ರ ಕ್ರಾಕರಿ ಯೂನಿಟ್ ಕೊಟ್ಟು ಇಲ್ಲಿ ಡೈನಿಂಗ್ ಏರಿಯಾಗೆ ಓಪನ್ ಸ್ಪೇಸ್ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಸೀಲಿಂಗ್ ಅಲ್ಲಿ POP ಇಂದ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿರುವಂಥದ್ದು. ಪೂಜಾ ರೂಮ್ ನಲ್ಲಿ ಬಂದು ನಿಮಗೆ ಆರ್ಚ್, ವಾಸ್ಕಲ್ ಡೋರ್ 3 ಕೂಡ ನಿಮಗೆ ಟೀಕ್ವುಡ್ ನಲ್ಲಿ ಕಾರ್ವಿಂಗ್ ಮಾಡಿರುವಂತ ವುಡ್ ಸಿಗುವಂಥದ್ದು. ಇಲ್ಲಿ ಫ್ಲೋರಿಂಗ್ ನಲ್ಲಿ ಒಂದು ಪೂಜಾ ರೂಮ್ ಅಲ್ಲಿ ಸೇಮ್ ಮಾರ್ಬಲ್ ಯೂಸ್ ಮಾಡಿದ್ದಾರೆ. ಲಿವಿಂಗ್ ರೂಮ್ಸ್ ಇಲ್ಲಿ ನೀವು ಹೊರಗಡೆ ಏನ್ ಮಾರ್ಬಲ್ ಯೂಸ್ ಮಾಡಿದಾರೋ ಡುಪ್ಲೆಕ್ಸ್ ಹೌಸ್ ನಲ್ಲಿ ಸೇಮ್ ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿರುವಂಥದ್ದು. ಸ್ಲ್ಯಾಬ್ ನಲ್ಲಿ ಬಂದು ಆರ್ಟಿಫಿಷಿಯಲ್ ಗ್ರಾನೈಟ್ ಇಂದ ಸ್ಲ್ಯಾಬ್ ಮಾಡಿರುವಂಥದ್ದು. ಕೆಳಗಡೆ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ ಪೂಜಾ ಐಟಮ್. ವಾಲ್ ನಲ್ಲಿ ಪೂರ್ತಿ ವೆಟ್ರಿಫೈಡ್ ಟೈಲ್ ಕ್ಲಾಡಿಂಗ್ ಮಾಡಿ ಸೀಲಿಂಗ್ ಅಲ್ಲಿ ವುಡ್ ವರ್ಕ್ ಮತ್ತೆ ಪಿಚಿಂಗ್ ಗ್ಲಾಸ್ ಯೂಸ್ ಮಾಡಿ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿರುವಂಥದ್ದು. ಇಲ್ಲಿ ಇದ್ರ ಪಕ್ಕದಲ್ಲಿ ನಮಗೆ ಪೇರೆಂಟ್ ರೂಮ್ಗೆ ಡೋರ್ ಸಿಗುವಂಥದ್ದು. ಪೇರೆಂಟ್ ರೂಮ್ ಅಲ್ಲಿ ನಿಮಗೆ ಕಾಟ್ ಸಿಗುತ್ತೆ, ಹೆಡ್ ಬೋರ್ಡ್ ಸಿಗುತ್ತೆ. ಹಾಗೆ ಹೆಡ್ ಬೋರ್ಡ್ ನಲ್ಲಿ ನಿಮಗೆ ಮೇಲೆ 3 ಶಟರ್ ವಿಂಡೋ ಸಿಗುವಂಥದ್ದು. ಅದರ ಪಕ್ಕದಲ್ಲಿ ಡಿಸೈನರ್ ಶೋ ಪೀಸಸ್ ಇಡೋದಕ್ಕೆ ವುಡ್ ವರ್ಕ್ ನಲ್ಲಿ ಡಿಸೈನ್ ಮಾಡಿದ್ದಾರೆ. ಹಾಗೆ ಈ ಕಡೆ ಕುಬೇರಿನ ಮೂಲೆಗೆ ನಿಮಗೆ 2 ಡೋರ್ನ ಸ್ಲೈಡಿಂಗ್ ವಾರ್ಡ್ರೋಬ್, ಡ್ರೆಸ್ಸಿಂಗ್ ಮಿರರ್ ಹಾಗೆ ಅದ್ರ ಮೇಲೆ ಲಾಫ್ಟ್ ಸಿಗುವಂಥದ್ದು. ಸೀಲಿಂಗ್ ಅಲ್ಲಿ ನೋಡೋದಾದ್ರೆ POP ಮತ್ತೆ ವುಡ್ ವರ್ಕ್ ಇಂದ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿರುವಂಥದ್ದು. ಇಲ್ಲಿ ಡ್ರೆಸ್ಸಿಂಗ್ ಮಿರರ್ ಪಕ್ಕದಲ್ಲಿ ನಮಗೆ ಸೌತ್ ಫೇಸಿಂಗ್ ರೋಡ್ ಕಡೆ ಬಾಲ್ಕನಿ ಸಿಗುತ್ತೆ. ಎಲ್ಲ ಬಾಲ್ಕನೀಸ್ ಅಲ್ಲೂ ನಿಮಗೆ ರೂಫ್ ಹೈಟ್ ವಾಲ್ ಕ್ಲಾಡಿಂಗ್ ಮಾಡಿದ್ದಾರೆ. ಫಾಲ್ ಸೀಲಿಂಗ್ ಮಾಡಿರುವಂಥದ್ದು. PVC ಬುಕ್ ಶೀಟ್ ಇಂದ ಫಾಲ್ ಸೀಲಿಂಗ್ ಮಾಡಿರುವಂಥದ್ದು. ಇಲ್ಲಿ ಕಾಟ್ ಆಪೋಸಿಟ್ ವಾಲ್ ನಲ್ಲಿ ಪೂರ್ತಿ ವಾಲ್ ಪೇಪರ್ ಹಾಕಿರುವಂಥದ್ದು. ಸೆಂಟರ್ ನಲ್ಲಿ ನಿಮಗೆ ಬಾತ್ರೂಮ್ ಡೋರ್ ಸಿಗುತ್ತೆ. ಇಲ್ಲಿ ಬಂದು ಬಾತ್ರೂಮ್ ಬರುವಂಥದ್ದು. ಬಾತ್ರೂಮ್ಸ್ ಅಲ್ಲಿ ನಿಮಗೆ 8 ಫೀಟ್ ಹೈಟ್ ಟೈಲ್ ಕ್ಲಾಡಿಂಗ್ ಮಾಡಿದ್ರೆ ಹಾಗೆ ಸ್ಪೇಷಿಯಸ್ ಆಗಿದೆ. ಫಿಟ್ಟಿಂಗ್ಸ್ ಬಂದು ಸೇಲ್ ಆದ್ಮೇಲೆ ಮಾಡ್ಕೊಡ್ತೀವಿ ಅಂತ ಒಂದು ರೇಟ್ ಇರುವಂಥದ್ದು. ಇಲ್ಲಿಂದ ಮತ್ತೆ ನಾವು ಹೊರಗೆ ಸ್ಟೇರ್ ಕೇಸ್ ಏರಿಯಾ ಹತ್ರ ಬಂದ್ರೆ ನಿಮಗೆ ಲಿಫ್ಟ್ ನಲ್ಲಿ ಮೇಲೆ ಹೋಗಿ ನೋಡೋಣ. ಲಿಫ್ಟ್ ನಿಮಗೆ ಲಾಸ್ಟ್ ಫ್ಲೋರ್ ವರ್ಗೂ ನಿಮಗೆ ಟಾಪ್ ವರ್ಗೂ ಲಿಫ್ಟ್ ಪ್ರೊವಿಷನ್ ಇರುವಂಥದ್ದು. ಗ್ರೌಂಡ್ ಇಂದ ಟಾಪ್ ಫ್ಲೋರ್ ವರ್ಗೂ ಪೂರ್ತಿ ನಿಮಗೆ ಲಿಫ್ಟ್ ಪ್ರೊವಿಷನ್ ಇದೆ. ಲಿಫ್ಟ್ ಹೇಗಿದೆ ಅಂತ ಒಂದ್ಸರಿ ನೋಡ್ಕೊಳ್ಳಿ. ಲಿಫ್ಟ್ ತರ ಬರುವಂಥದ್ದು. ಲೈಟ್ಸ್ ಇದೆ, ಫ್ಯಾನ್ ಇರುವಂಥದ್ದು. ಲಿಫ್ಟ್ ನಲ್ಲಿ ನಾವು ಮೇಲೆ ಬಂದ್ರೆ 3rd ಫ್ಲೋರ್ ನಲ್ಲಿ ನಮಗೆ 3 ರೂಮ್ಗಳು ಸಿಗುವಂಥದ್ದು. ಇಲ್ಲಿ ನೋಡ್ಬೋದು ನೀವು. ಸ್ಟೇರ್ ಕೇಸ್ ಏರಿಯಾ ಆಪೋಸಿಟ್ ವಾಲ್ ಬಂದು ನಿಮಗೆ ವುಡ್ ವರ್ಕ್ ನಲ್ಲಿ ಪ್ಯಾನಲಿಂಗ್ ಮಾಡಿರುವಂಥದ್ದು. ಡಿಸೈನರ್ ಲೈಟ್ಸ್ ಕೊಟ್ಟಿದ್ದಾರೆ. ಹಾಗೆ ಒಂದು 3 ಶಟರ್ ಟೀಕ್ವುಡ್ ವಿಂಡೋ ಸಿಗುತ್ತೆ. ಈ ಫ್ಲೋರ್ ನಲ್ಲಿ 3 ರೂಮ್ಗಳು ಸಿಗುತ್ತೆ. ಮೊದಲು ಮಾಸ್ಟರ್ ಬೆಡ್ರೂಮ್ ಹೇಗಿದೆ ಅಂತ ನೋಡೋಣ. ಇಲ್ಲೂ ಕೂಡ POP ಮತ್ತೆ ವುಡ್ ವರ್ಕ್ ಇಂದ ಫಾಲ್ ಸೀಲಿಂಗ್ ಮಾಡಿರುವಂಥದ್ದು. ಇಲ್ಲಿ ನಾವು ಮಾಸ್ಟರ್ ಬೆಡ್ರೂಮ್ ನೋಡ್ಬೋದು. ತುಂಬಾ ಸ್ಪೇಷಿಯಸ್ ಆಗಿದೆ, ಒಳ್ಳೆ ಸ್ಪೇಷಿಯಸ್ ಆಗಿರುವಂಥದ್ದು. ಹಾಗೆ ಕಾಟ್ಸ್ ಮಾಡಿದ್ದಾರೆ, ಹೆಡ್ ಬೋರ್ಡ್ ಮಾಡಿರುವಂಥದ್ದು. ಕುಷನಿಂಗ್ ಬರುತ್ತೆ, ಇನ್ನು ಕುಷನಿಂಗ್ ಮಾಡಿಲ್ಲ. ಹೆಡ್ ಬೋರ್ಡ್ ಹಾಗೆ ಫಾಲ್ ಸೀಲಿಂಗ್ ಪೂರ್ತಿ ಒಂದೇ ಪೀಸ್ನಲ್ಲಿ ರನ್ ಮಾಡಿರುವಂಥದ್ದು. ಇಲ್ಲಿ ಫಾಲ್ ಸೀಲಿಂಗ್ ನಲ್ಲಿ ಒಂದು ವುಡ್ ವರ್ಕ್ ಹಾಗೆ POP 2 ಕಾಂಬಿನೇಷನ್ ಅಲ್ಲಿ ಫಾಲ್ ಸೀಲಿಂಗ್ ಮಾಡಿರುವಂಥದ್ದು. ಕಾಟ್ನ 2 ಕಡೆ ನಿಮಗೆ ಒಂದು 2 ಶಟರ್ನ ಟೀಕ್ವುಡ್ ವಿಂಡೋ ಸಿಗುತ್ತೆ. ಈ ಕಡೆ ನಮಗೆ ಒಂದು 3 ಡೋರ್ ಸ್ಲೈಡಿಂಗ್ ವಾರ್ಡ್ರೋಬ್ ಹಾಗೆ ಅದ್ರ ಮೇಲೆ ಲಾಫ್ಟ್ ಮಾಡಿರುವಂಥದ್ದು. ಇಲ್ಲಿ ವಾರ್ಡ್ರೋಬ್ ಪಕ್ಕದಲ್ಲಿ ಒಂದು ಡೋರ್ ಸಿಗುತ್ತೆ, ಬಾಲ್ಕನಿ ಡೋರ್. ಸೌತ್ ಫೇಸಿಂಗ್ ರೋಡ್ ಕಡೆ ಬರುವಂತ ಬಾಲ್ಕನಿ ಇದು. ಹಾಗೆ ಈ ಕಾಟ್ನ ಈ ಕಡೆ ಬಂದು ನಿಮಗೆ ಒಂದ್ ಕಡೆ ವಾರ್ಡ್ರೋಬ್ ಬರುವಂಥದ್ದು, ಇನ್ನೊಂದು ಕಡೆ TV ಯೂನಿಟ್ ಬರುವಂಥದ್ದು ನೋಡ್ಬೋದು. ಸೀಲಿಂಗ್ ಒಂದ್ಸರಿ ನೋಡ್ಕೊಳ್ಳಿ, ಸೀಲಿಂಗ್ ಡಿಸೈನ್ ಒಂದ್ಸರಿ ನೋಡ್ಕೊಳ್ಳಿ. ಫಾಲ್ ಸೀಲಿಂಗ್ ಡಿಸೈನ್
ಹಾಗೆ ಕಾಟ್ ಆಪೋಸಿಟ್ ವಾಲ್ನಲ್ಲಿ ಪೂರ್ತಿ ವಾಲ್ಪೇಪರ್ ಹಾಕಿರುವಂಥದ್ದು. ಸೆಂಟರ್ ನಿಮಗೆ ಒಂದು ಆರ್ಚ್ ಮಾಡಿದ್ದಾರೆ ಡ್ರೆಸ್ಸಿಂಗ್ ಮಿರರ್ಗೆ ಹೋಗೋದಕ್ಕೆ, ಬಾತ್ರೂಮಾಗೆ ಡ್ರೆಸ್ಸಿಂಗ್ ಮಿರರ್ಗೆ ಹೋಗೋದಕ್ಕೆ ಆರ್ಚ್ ಮಾಡಿರುವಂಥದ್ದು. ಇಲ್ಲಿ ಒಳಗೆ ಎಂಟ್ರಿ ಆದರೆ ನಮಗೆ ಲೈಟ್ ಸಿಗುತ್ತೆ, ಡ್ರೆಸ್ಸಿಂಗ್ ಮಿರರ್ ಸಿಗುವಂಥದ್ದು, ಹಾಗೆ 2 ಡೋರ್ ಓಪನ್ ಟೈಪ್ ಡೋರ್ನ ವಾರ್ಡ್ರೋಬ್ ಸಿಗುವಂಥದ್ದು. ಡ್ರೆಸ್ಸಿಂಗ್ ಯೂನಿಟ್ ಅಲ್ಲಿ ನಿಮಗೆ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ವಾಲ್ಪೇಪರ್ ಹಾಕಿರುವಂಥದ್ದು. ಈ ಡ್ರೆಸ್ಸಿಂಗ್ ಮಿರರ್ ಆಪೋಸಿಟ್ ಅಲ್ಲೇ ಅಟ್ಯಾಚ್ ಬಾತ್ರೂಮ್ ಬರುವಂಥದ್ದು. ಸ್ಪೇಷಿಯಸ್ ಆಗಿದೆ ಬಾತ್ರೂಮ್ಗೆ, ತುಂಬಾ ದೊಡ್ಡದಾಗಿರುವಂಥದ್ದು. 8 feet 8 ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ. ಬಾತ್ರೂಮ್ ಡೋರ್ಸ್ ಕೂಡ ವಾಸ್ಕಲ್ ಡೋರ್ಸ್ ಕೂಡ ನಿಮಗೆಲ್ಲ ಟೀಕುಡ್ನಲ್ಲಿ ಮಾಡಿರುವಂಥದ್ದು. ಇಲ್ಲಿಂದ ಹೊರಗೆ ಬಂದರೆ ನಮಗೆ ಮತ್ತೆ ಬಲಕ್ಕೆ ತಿರುಗಿದ್ರೆ ಇನ್ನ 2 ರೂಮ್ಗಳು ಸಿಗುವಂಥದ್ದು ನೋಡ್ಬೋದು. ಇದು ಬಂದು ಕಿಡ್ಸ್ ರೂಮ್ ಮಾಡಿರುವಂಥದ್ದು. ಇಲ್ಲಿ ನಿಮಗೆ ಸ್ಟಡಿ ಟೇಬಲ್, ಬುಕ್ ರ್ಯಾಕ್ ಹಾಗೆ 2 ಶೀಟರ್ ವಿಂಡೋ ಸಿಗುತ್ತೆ. ಈ ಕಡೆ 2 ಡೋರ್ನ ಓಪನ್ ಟೈಪ್ ಡೋರ್ನ ವಾರ್ಡ್ರೋಬ್ ಮೇಲೆ ಲಾಫ್ಟ್ ಮಾಡಿರುವಂಥದ್ದು. ಸೀಲಿಂಗ್ ಅಲ್ಲಿ POP ಮತ್ತೆ ರಾಫ್ಟರ್ ಶೀಟ್ ಇಂದ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿ ಈ ವಾಲ್ ಅಲ್ಲಿ ಪೂರ್ತಿ ನಿಮಗೆ ವಾಲ್ಪೇಪರ್ ಹಾಕಿದೆ. ಸೆಂಟರ್ನಲ್ಲಿ ಬಾತ್ರೂಮ್ ಡೋರ್ ಸಿಗುವಂಥದ್ದು, ಅಟ್ಯಾಚ್ ಬಾತ್ರೂಮ್ ಡೋರ್ ಸಿಗುವಂಥದ್ದು. ಈ ಕಡೆ ಮತ್ತೊಂದು ರೂಮ್ ಸಿಗುವಂಥದ್ದು ನಿಮಗೆ. ಈ ರೂಮಲ್ಲಿ ನಿಮಗೆ ಇಲ್ಲೂ ಕೂಡ ಕಾಟ್ಸ್ ಮಾಡಿರುವಂಥದ್ದು. ಕಾಟ್ಸ್ ಹೆಡ್ ಬೋರ್ಡ್ ಮಾಡಿದ್ದಾರೆ. ಹೆಡ್ ಬೋರ್ಡಲ್ಲಿ ನಿಮಗೆ ಒಳಗಡೆ ವಾಲ್ಪೇಪರ್ ಕೂಡ ಹಾಕಿರುವಂಥದ್ದು. ಪೂರ್ತಿ ವಾಲ್ ಕಾಟ್ ಬ್ಯಾಕ್ ಸೈಡ್ ವಾಲ್ ಪೂರ್ತಿ ಪ್ಯಾನಲಿಂಗ್ ಮಾಡಿರುವಂಥದ್ದು ವುಡ್ ವರ್ಕ್ನಲ್ಲಿ. ಹಾಗೆ ಈ ಕಡೆ ನಿಮಗೊಂದು ಡ್ರೆಸ್ಸಿಂಗ್ ಮಿರರ್ ಹಾಕಿ ಡ್ರೆಸ್ಸಿಂಗ್ ಯೂನಿಟ್ ಮಾಡಿರುವಂಥದ್ದು. ಒಂದು 3 ಶೀಟರ್ನ ಟೀಕುಡ್ ವಿಂಡೋ ಸಿಗುತ್ತೆ. ಇಲ್ಲಿ ನಿಮಗೆ 3 ಡೋರ್ ಸ್ಲೈಡಿಂಗ್ ವಾರ್ಡ್ರೋಬ್ ವಿತ್ ಲಾಫ್ಟ್ ಸಿಗುವಂಥದ್ದು. ಕಾಟ್ ಆಪೋಸಿಟ್ ವಾಲ್ನಲ್ಲಿ TV ಕ್ಯಾಬಿನೆಟ್ ಮಾಡಿರುವಂಥದ್ದು. ಸೀಲಿಂಗಲ್ಲಿ ನೋಡ್ಬೋದು ನೀವು POP ಇಂದ ಫಾಲ್ ಸೀಲಿಂಗ್ ಮಾಡಿ ಆಂಬಿಯೆಂಟ್ ಲೈಟಿಂಗ್ ಮಾಡಿದ್ದಾರೆ. ಹಾಗೆ ನಿಮಗೆ ಈ ರೂಮಲ್ಲಿ ಕೂಡ ಬಾಲ್ಕನಿ ಸಿಗುತ್ತೆ. ಇಲ್ಲಿ ಅಟ್ಯಾಚ್ ಬಾತ್ರೂಮ್ ಸಿಗುವಂಥದ್ದು. ಅಟ್ಯಾಚ್ ಬಾತ್ರೂಮ್ ನೋಡ್ಬೋದು, ಈ ಕಡೆ ಡೀಪ್ ಆಗಿದೆ, ಇಲ್ಲಿವರೆಗೂ ಇರೋವಂಥದ್ದು ಅಟ್ಯಾಚ್ ಬಾತ್ರೂಮ್. ಹಾಗೆ ಈಸ್ಟ್ ಫೇಸಿಂಗ್ ರೋಡ್ ಕಡೆ ನಿಮಗೆ ಬಾಲ್ಕನಿ ಸಿಗುವಂಥದ್ದು. ಇಲ್ಲಿ ಈಸ್ಟ್ ಫೇಸಿಂಗ್ ಇರೋದ್ರಿಂದ ನಿಮಗೆ ರೈಡಿಂಗಲ್ಲಿ ಕೂಡ SS2 ಬಗ್ಗೆ ಟಫ್ ಆನ್ ಗ್ಲಾಸ್ ಯೂಸ್ ಮಾಡಿದ್ದಾರೆ. ಇಲ್ಲಿ ಆಂಟಿಸ್ಕಿಡ್ ಲಪೋತ್ರ ಗ್ರಾನೈಟ್ ಯೂಸ್ ಮಾಡಿರುವಂಥದ್ದು. ಫ್ಲೋರಿಂಗಲ್ಲಿ ಪೂರ್ತಿ ವಾಲ್ ಟೈಲ್ ಕ್ಲಾಡಿಂಗ್ ಮಾಡಿ ಸೀಲಿಂಗಲ್ಲಿ PVC ರಾಫ್ಟರ್ ಶೀಟಿಂದ ಫಾಲ್ ಸೀಲಿಂಗ್ ಮಾಡಿರುವಂಥದ್ದು. ರೂಮ್ನ ಪೂರ್ತಿ ವ್ಯೂ ಒಂದ್ಸರಿ ನೋಡ್ಕೊಳ್ಳಿ. ಹಾಗೆ ಇಲ್ಲಿಂದ ಮತ್ತೆ ನಾವು ಹೊರಗೆ ಬಂದರೆ ಇಲ್ಲಿಂದ ಸ್ಟೇರ್ ಕೇಸ್ನಲ್ಲಿ ಮೇಲೆ ಕಂಟಿನ್ಯೂ ಮಾಡಬೇಕಾಗತ್ತೆ. ಲಿಫ್ಟ್ ನಿಮಗೆ ಅಲ್ಲಿಗೆ ಎಂಡ್ ಆಗುವಂಥದ್ದು. ಇಲ್ಲಿ ಮೇಲೆ ಬಂದರೆ ನಮಗೆ ಇಲ್ಲಿ ಸೀಲಿಂಗಲ್ಲಿ ಬಂದು ಟಫಾನ್ ಗ್ಲಾಸ್ ಹಾಗೆ MS ಗ್ರಿಲ್ ಮಾಡಿರುವಂಥದ್ದು ಸನ್ಲೈಟ್ಗೋಸ್ಕರ. ಇಲ್ಲಿ 2 ಡೋರ್ಗಳು ಸಿಗುತ್ತೆ. ಈ ಕಡೆ ಬಂದು ನಿಮಗೆ ಲಿಫ್ಟ್ ಮೇಂಟೆನೆನ್ಸ್ ರೂಮ್ಗೆ ಹೋಗೋದಕ್ಕೆ ಕೊಟ್ಟಿರುವಂಥದ್ದು. ಇದು ಬಂದು ಓಪನ್ ಟೆರೆಸ್ ಏರಿಯಾಗೆ ಹೋಗೋದಕ್ಕೆ ಕೊಟ್ಟಿರುವಂಥ ಡೋರ್. ಇದು ಇಲ್ಲಿ ನೋಡ್ಬೋದು ಫುಲ್ ಓಪನ್ ಟೆರೆಸ್ ಏರಿಯಾ ಸಿಗುತ್ತೆ. ಬಟ್ಟೆ ಒಣಗಾಕೋದಕ್ಕೆ ಆ್ಯಂಗಲ್ಸ್ ಇಂದ ಫ್ರೇಮ್ಸ್ ಮಾಡಿದ್ದಾರೆ. ಇಲ್ಲಿ ಬಟ್ಟೆ ಒಗೆಯೋದಕ್ಕೆ ಕಲ್ಲು ಹಾಕಿರುವಂಥದ್ದು. ಈ ಕಾರ್ನರಲ್ಲಿ ಟ್ಯಾಂಕ್ ರೂಮ್ ಸಿಗುತ್ತೆ. ಟ್ಯಾಂಕ್ ರೂಮ್ ಕೆಳಗಡೆ ನಿಮಗೆ ಓಪನ್ ಸ್ಪೇಸ್ ಸಿಗುವಂಥದ್ದು. 2 ಟ್ಯಾಂಕ್ಗಳು ಹಾಕಿರುವಂಥದ್ದು. ರೆಂಟಲ್ ಪರ್ಪಸ್ ಬಿಲ್ಡಿಂಗ್ ಒಂದು, ಹಾಗೆ ಡೂಪ್ಲೆಕ್ಸ್ಗೆ ಒಂದು ಸಪ್ರೇಟ್ ಟ್ಯಾಂಕ್ಸ್ ಮಾಡಿರುವಂಥದ್ದು. ಲ್ಯಾಡರ್ ಕೂಡ ಕೊಟ್ಟಿದ್ದಾರೆ ಮೇಲೆ ಹೋಗೋದಕ್ಕೆ. ಇದಿಷ್ಟು ನಿಮಗೆ ಈ ರೆಂಟಲ್ ಪರ್ಪಸ್ ವಿತ್ ಡೂಪ್ಲೆಕ್ಸ್ ಹೌಸ್ ಬಿಲ್ಡಿಂಗ್ನಲ್ಲಿ ಸಿಗುವಂಥದ್ದು. ಒಳ್ಳೆ ಲೊಕೇಶನಲ್ಲಿ ಇರುವಂಥದ್ದು. ನಿಮಗೆ NPS ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಬ್ಯಾಕ್ ಸೈಡಲ್ಲೇ ಬರುವಂಥದ್ದು. ವಾಕೇಬಲ್ ಡಿಸ್ಟೆನ್ಸಲ್ಲಿದೆ, ಜಸ್ಟ್ 10 to 20 ಮೀಟರ್ಸ್ ಆಗುವಂಥದ್ದು. ಹಾಗೆ ಪಾರ್ಕ್ ಕೂಡ ನಿಮಗೆ ಜಸ್ಟ್ ಒಂದು 20 ಮೀಟರ್ಸ್ ದೂರದಲ್ಲೇ ಪಾರ್ಕ್ ಕೂಡ ಸಿಗುವಂಥದ್ದು ಈ ಬಿಲ್ಡಿಂಗಿಂದ. ಇಲ್ಲೇ ನೀವು ನೋಡ್ಬೋದು, ಇದು ಬಂದು ನಿಮಗೆ ಪಾರ್ಕ್ ಬರುವಂಥದ್ದು ನೋಡ್ಬೋದು. ಹಾಗೆ BDA ಸೈಟ್ ಆಗಿರೋದ್ರಿಂದ ನಿಮಗೆ 100% ಲೀಗಲ್ ಡಾಕ್ಯುಮೆಂಟ್ ಇರುತ್ತೆ. ಹಾಗೆ ಎಲ್ಲ ನ್ಯಾಷನಲೈಸ್ ಬ್ಯಾಂಕ್ಸಲ್ಲೂ ಲೋನ್ ಆಗುವಂಥದ್ದು. ಈ ಬಿಲ್ಡಿಂಗ್ ಬಗ್ಗೆ ನಿಮಗೆ ಇನ್ನೂ ಡೀಟೇಲ್ಸ್ ಬೇಕಿದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಲ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ವಂದನೆಗಳು. ತ್ರಿನೇತ್ರ ಪ್ರಾಪರ್ಟೀಸ್.